ಸಂಜನಾ ಅವರೇ, ನೀವೆಷ್ಟು ಹನಿ ಕೇಕ್, ನೀವೆಷ್ಟು ಟೀ ಅಥವಾ ಇಫ್ ಯು ಆರ್ ಲೈಕ್ ಸ್ಮೋಕಿಂಗ್, ನೀವೆಷ್ಟು ಸಿಗರೇಟ್ ಸೇದಿದ್ರೆ ನಿಮ್ಗೆ ಎಷ್ಟು ಸಿಕ್ಕಿತ್ತು ಅಲ್ಲಿ ಜೈಲಿನ ಕ್ಯಾಂಟೀನ್ ಒಳಗಡೆ? ನಾನು ಸ್ಮೋಕ್ ಮಾಡಿಲ್ಲ ತಾಯಿ. ಮೊದಲನೇದಾಗಿ ಲೇಡೀಸ್ ಸೆಕ್ಷನ್ ಅಲ್ಲಿ ಸ್ಮೋಕಿಂಗ್ ಅಲೌಡ್ ಇಲ್ಲ. ಲೇಡೀಸ್ ಸೆಕ್ಷನ್ ಅಲ್ಲಿ ನಾವು ಬಂದ್ರೆ ನೋಡಿ ಮೇಡಮ್, ಸುಮ್ಮನೆ ಇಲ್ಲಿ ಒಂದು ಟಿವಿ ಮುಂದೆ ಬಂದು ಹೇಳಿದ್ರೆ ಇಡೀ ಜನ ನೋಡ್ತಾರೆ. 7 ಕೋಟಿ ಜನ ನಮ್ಮ ರಿಪಬ್ಲಿಕ್ ಟಿವಿ ನೋಡ್ತಾರೆ. ಮತ್ತೆ ಪರ್ಚೇಸ್ ಮಾಡೋ ಅವಕಾಶ ಇರುತ್ತೆ. ನಿಮ್ಮ ದುಡ್ಡಿದ್ರೆ ನೀವು ಪರ್ಚೇಸ್ ಮಾಡ್ಕೊಬಹುದು. ನಾನೇ ಪರ್ಚೇಸ್ ಮಾಡಿಲ್ಲ. ನಾನು ಪರ್ಚೇಸ್ ಮಾಡ್ಬಿಟ್ಟು ನನ್ನ ಜೊತೆ ಇದ್ದ ಕೈದಿಗಳಿಗೂ ಪಾಪ ನಾನು ಕೊಡಿಸ್ತಾ ಇದ್ದೆ. ಪ್ರತಿ ದಿನನಿತ್ಯ ಅವ್ರು ಬಂದೇ ಬರ್ತಾರೆ. ಅವ್ರ ಚಿಪ್ಸು ಮತ್ತೆ ಮಿಕ್ಸ್ಚರು ಮತ್ತೆ ಈ ಹನಿ ಕೇಕು, ಕ್ರೀಮ್ ಎಲ್ಲ ಸೈಕಲಾಜಿಕಲಿ ನಾವು ಮೆಂಟಲ್ ಆಗೋಗಿರ್ತೀವಿ ಅಲ್ಲಿದ್ರೆ ನೊಂದು ಬಿಟ್ಟು. ಅಂತ ಒಂದು ಟೈಮಲ್ಲಿ ಇಲ್ಲಮ್ಮ ನಾವು ದುಡ್ಡು ಕೊಟ್ಬಿಟ್ಟು ನಮ್ಮ ಹತ್ರ ದುಡ್ಡಿದ್ರೆ ನಾವು ತಗೊಂಬಹುದು, ಅವ್ರು ಬಂದ್ಬಿಟ್ಟು ನೀವ್ ತಿನ್ನಿ ಅಂತ ಯಾರು ಪೂಜೆ ಮಾಡ್ಬಿಟ್ಟು ಅಲ್ಲಿ ಕೊಡಲ್ಲ. ದುಡ್ಡಿದ್ರೆ ಮಾನವೀಯತೆ ರೀತಿ ಬಂದ್ಬಿಟ್ಟು ಒಂದಷ್ಟು. ಹಾಗಾದ್ರೆ ಸಂಜನಾ ಗಲ್ರವರ ಕ್ವಿಕ್ ಆಗಿ ಒಂದು ಆನ್ಸರ್ ಕೊಡಿ. ಯಾವುದೇ ರೀತಿ ಅಂದ್ರೆ ಯಾವುದೇ ರೀತಿ ಅಲ್ಲ, ಬರೀ ಒಂದು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದಾದ್ರೆ ಮನೆ ಊಟಕ್ಕೋಸ್ಕರ ಯಾಕೆ ಕೋರ್ಟ್ ಅಲ್ಲಿ ಇವತ್ತು ಸಮರ ನಡೀತಾ ಇದೆ? ಅಲ್ಲ, ಮನೆ ಊಟಕ್ಕೋಸ್ಕರ ಯಾಕೆ ಇವತ್ತು ಕಾನೂನು ಸಮರ ನಡೀತಾ ಇದೆ ಕೋರ್ಟಲ್ಲಿ? ಜೈಲೊಳಗಡೆ ಎಲ್ಲ ಸಿಗುತ್ತೆ ಅನ್ನೋದಾದ್ರೆ ಮನೆ ಊಟ ಬೇಕು ಅಂತ ಯಾಕೆ ಅರ್ಜಿ ಹಾಕ್ಬೇಕು? ಮನೆ ಊಟ ಬಂದು ಮನೆ ಊಟನೇ ತಾನೇ ರೀ. ನನಗೆ 5 ಸ್ಟಾರ್ ಹೋಟೆಲ್ ಊಟನೂ ಕೊಟ್ರೆ ಇಲ್ಲ, ನನಗೆ 5 ಸ್ಟಾರ್ ಹೋಟೆಲ್ ಊಟನೂ ಕೊಟ್ರೆ ತಾಯಿ ಮಾಡಿದ ಮನೆ ಊಟ ಅಥವಾ ಹೆಂಡತಿ ಮಾಡಿದ 2 ದಿನ ಚೆನ್ನಾಗಿ ಕಾಣಿಸುತ್ತೆ ಆಚೆ ಊಟ. ಯಾವುದೇ ಮನುಷ್ಯಗೆ ಮನೆ ಊಟ ಬೇಕು. ಮನೆ ಊಟ ಕೇಳಿದ್ರು, ಚಿನ್ನ ಕೇಳಿದ್ರ, ಬೆಳ್ಳಿ ಕೇಳಿದ್ರ, ಸಂಜನಾ ಗಲ್ರವರ ತಪ್ಪು ಭಾವಿಸ್ಬೇಡಿ. ಚಿನ್ನ ಕೇಳಿದ್ರ, ಬೆಳ್ಳಿ ಕೇಳಿದ್ರ, ಮನೆ ಊಟ ಪಾಪ ಕೇಳಿದ್ರು. ಈಗ ನಮ್ಗೆ ಜೈಲೊಳಗಡೆ ಹೋಗ್ಬೇಕಾದ್ರೆ ದುಡ್ಡು ತಗೊಂಡು ಹೋಗಕ್ಕೆ ಅವಕಾಶ ಇದೆಯಾ? ದುಡ್ಡು ಹೇಗ್ ಸಿಗುತ್ತೆ ಅಲ್ಲಿ ಒಳಗಡೆ ಅಂತ? ಕೂಪನ್ಸ್ ತಗೊಬಹುದು. ನಿಮ್ ಫ್ಯಾಮಿಲಿ ಅವ್ರು ಬಂದ್ಬಿಟ್ಟು ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಕೂಪನ್ಸ್ ಕೊಡ್ತಾರೆ. ನಿಮ್ ಫ್ಯಾಮಿಲಿ ಅವರು ಬಂದ್ಬಿಟ್ಟು ನಿಮ್ಮ ಒಂದು ಕೈದಿ ನಂಬರ್ಗೆ ಒಂದು 2,000 ರೂಪಾಯಿ ಹಾಕಿದ್ರೆ ನೀವು 2,000 ರೂಪಾಯಿಗೆ ಕೂಪನ್ಸ್ ತಗೊಬಹುದು ಅಲ್ಲಿ ಆಫೀಸ್ ಅಲ್ಲಿ. ಮೋಹನ್ ಸರ್, ಹಂಗಾದ್ರೆ ಸಂಜನಾ ಅವ್ರ ಪ್ರಕಾರ ದರ್ಶನ್ ಅವ್ರಿಗೆ, ಅವ್ರ ಪಕ್ಕ ಇರೋ ವಿಲ್ಸನ್ ಗಾರ್ಡನ್ ನಾಗ ಅವ್ರಿಗೆ, ಅವ್ರ ಪಕ್ಕ ಇರೋ ಕುಳ್ಳ ಸಮಥಿಂಗ್ ಅವ್ರಿಗೆ ಈ ಪ್ರಕರಣದ A11 ಅವರೆಲ್ಲರಿಗೂ ಕೂಪನ್ ಇತ್ತು. ಆ ಕೂಪನ್ ಕೊಟ್ಬಿಟ್ಟು ಯಾರಿದ್ದಾರೆ ಅಂತ ಗೊತ್ತಿಲ್ಲಮ್ಮ. ಕೂಪನ್ ಕೊಟ್ಬಿಟ್ಟು ನಾನು ಮೋಹನ್ ಸರ್ ನ ಕೇಳ್ತಾ ಇದ್ದೀನಿ, ಅವರೆಲ್ಲ ಕೂಪನ್ ಕೊಟ್ಬಿಟ್ಟು ಸಿಗರೇಟ್ ಮತ್ತೆ ಕಾಫಿ ತಗೊಂಡಿದ್ದಾರೆ. ಇಟ್ಸ್ ನಾಟ್ ಇಲ್ಲಿಗಲ್. ಮೋಹನ್ ಸರ್, ಮೇಡಮ್ ಒಂದು ಹೇಳ್ತಾ ಇದ್ದೀನಿ ಮೇಡಮ್, ಒಂದು ಹೇಳ್ತೀನಿ ಕೇಳಿ ಮೇಡಮ್. ಕೈದಿಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಆರೋಪಿಗಳಿಗೆ ಒಂದು ರೀತಿ ನೀತಿ ನಿಯಮಗಳಿದೆ. ಅವರು ರೀತಿ ನೀತಿ ನಿಯಮಗಳ ರೀತಿ ಇರಲೇಬೇಕಾಗುವಂತಿದೆ. ಈ ರೀತಿ ಜಾಲಿವೆಲ್ಲಾಗೆಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅಲ್ಲಿ ಅವರು ದುಡ್ಡು ಕೊಟ್ಟು ತಗೊಳ್ಬಹುದು, ಇಲ್ಲ ಅಂತಲ್ಲ ತಗೊಂಡು ಕಾಫಿ ಕುಡ್ಕೊಂಡು ಅವ್ರು ಏನು ಕೆಲಸ ಇದೆ ಅವ್ರು ಮಾಡ್ಬೋದು. ಅಲ್ಲೆಲ್ಲರೂ ಈಗಾಗಲೇ ನಮ್ಮ ಇವರು ಹೇಳ್ದಾಗೆ, ಆಂಕರ್ ಹೇಳ್ದಾಗೆ ಫುಲ್ಲು ಅವರು ತಿಂಡಿ ತೊಗೊಳ್ಲಿಕ್ಕಾಗಲಿ, ಓಡಾಡ್ಲಿಕ್ಕಾಗಲಿ, ಆಟ ಆಡ್ಲಿಕ್ಕಾಗಲಿ, ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಾಗಲಿ ಅಥವಾ ಇನ್ನೊಂದಕ್ಕೆ ಹೋಗ್ಲಿಕ್ಕಾಗಲಿ ಎಲ್ಲ ರೀತಿಯೂ ಅವಕಾಶ ಇದೆ ಮತ್ತು ತಿರುಗಾಡ್ಲಿಕ್ಕೂ ಅವಕಾಶ ಇದೆ. ಶಿಕ್ಷೆ ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ 2 ರೀತಿಗಳ ಹಲವಾರು ರೀತಿ ಶಿಕ್ಷೆಗಳನ್ನ ಕೊಡ್ತಾರೆ. ಒಂದು ರಿಗರಸ್ ಇಂಪ್ರಿಸ್ಮೆಂಟು, ಸಿಂಪಲ್ ಇಂಪ್ರಿಸ್ಮೆಂಟ್ ಅಂತೇಳಿ. ಸಿಂಪಲ್ ಇಂಪ್ರಿಸ್ಮೆಂಟ್ ಅಂದರೆ ಸರಳವಾಗಿರ್ತಕ್ಕಂಥವ್ರಿಗೆ ಈ ರೀತಿ ಓಪನ್ ಆಗಿ ಬಿಟ್ಕೊಂಡು ಮಾಡ್ತಾರೆ. ರಿಗರಸ್ ಇಂಪ್ರಿಸ್ಮೆಂಟ್ ಅಂತ ಅಂದರೆ ಅವ್ರನ್ನ ಒಂದು ಚೇಂಬರ್ ಒಳಗೆ ಹಾಕಿ ಅವರಿಂದ ಡ್ಯಾಮೇಜಸ್ ಇದೆ ಮತ್ತು ತೊಂದರೆ ಇದೆ ಮತ್ತು ಅಪಾಯ ಇದೆ ಜೈಲಿನಲ್ಲಿ ಅಂತೇಳಿ ಅಂಥವ್ರಿಗೆ ಒಂದು ಚೇಂಬರಲ್ಲಿ ಹಾಕಿ ಬಿಡೋದು ಕೂಡ ನಡೀತಾ ಬರ್ತಾ ಇದೆ. ಬಟ್ ಇವತ್ತೇನು ಆರೋಪಿಗಳು ಏನಿದ್ದಾರೆ, ಆರೋಪಿಗಳು ಅವರು ಸಂಜನಾ ಮೇಡಮ್ ಹೇಳ್ದಂಗೆ ಅವರು ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ತಿನ್ನೋದ್ರಲ್ಲಿ ತಪ್ಪಿಲ್ಲ. ಈ ರೀತಿ ಜಾಲಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ರೀತಿ ಟಿವಿಲಿ ತೋರಿಸ್ತಾ ಇದ್ರೆ ನಾಳೆ ಸಮಾಜದಲ್ಲಿ ಏನ್ ಪರಿಣಾಮ ಬೀರುತ್ತೆ, ಜನಗಳಿಗೆ ಏನ್ ಪರಿಣಾಮ ಬೀರುತ್ತೆ? ತಪ್ಪೇನಿಲ್ಲ, ಅವ್ರು ತಿನ್ನಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಮನುಷ್ಯನಿಗೆ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ. ನೆಗೆಟಿವ್ ಸಮಾಜದಲ್ಲಿ ನೆಗೆಟಿವ್ ಎಫೆಕ್ಟ್ ಹೋಗ್ತಾ ಇದೆ ಸಮಾಜದಲ್ಲಿ. ಇದು ನಿಮ್ಮ ಮೆಸೇಜು ನೀವು ಬೆಳಿಗ್ಗೆಯಿಂದ ತೋರಿಸ್ತಾ ಇರೋದು ಟಿವಿನಲ್ಲಿ ಸಮಾಜದಲ್ಲಿ ತುಂಬಾ ಋಣಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇಂಥದ್ದೆಲ್ಲ ಯಾಕೆ ಫೋಟೋ ತೆಗೆದ್ರು, ಯಾರು ತೆಗೆದ್ರು, ಇದರ ಅವಶ್ಯಕತೆ ಏನಿತ್ತು ತೆಗಿಲಿಕ್ಕೆ? ಮತ್ತು ಈ ರೀತಿ ಒಂದು ಜಾಲಿಯಾಗಿ ನಗ್ನಗ್ತಾ ಕೂತ್ಕೊಂಡು ಮಾತಾಡ್ತಾವ್ರೆ ಜೈಲಲ್ಲಿ ಅಂದರೆ ನಾಳೆ ಇನ್ನೊಂದು ಸಾಕಷ್ಟು ಯುವಕರು ನಾಳೆ ನಾವು ಕೂಡ ಈ ರೀತಿ ಮಾಡಿ ಜಾಲಿಯಾಗಿರ್ಬೋದು ಅನ್ನೋ ಮನೋಭಾವನೆ ಯಾಕೆ ಬೆಳಿಬಾರ್ದು ಈ ಸಮಾಜದಲ್ಲಿ? ಖಂಡಿತ ಇದೆಲ್ಲ ತುಂಬಾ ನೆಗೆಟಿವ್ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆರೋಪಿ ಇರ್ಬೋದು, ತಿನ್ಬಾರ್ದು ಅಂತ ಹೇಳ್ತಾ ಇಲ್ಲ, ತಿನ್ನೋ ರೀತಿನ ತಿನ್ಬೇಕೆ ಹೊರತು ಬೇರೆ ಬೇರೆ ರೀತಿಯೆಲ್ಲ ತಿನ್ಲಿಕ್ಕೆ ಆಗೋದಿಲ್ಲ. ಇವರೊಬ್ರು ದೊಡ್ಡ ಸೆಲೆಬ್ರಿಟಿ ಇದ್ದಾರೆ, ಇವರೊಬ್ರು ದೊಡ್ಡ ಸೆಲೆಬ್ರಿಟಿ ಇದ್ದಾರೆ. ದರ್ಶನ್ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದೀರೋ ದಟ್ ಈಸ್ ನಾಟ್ ಬೀನ್ ಮೆನ್ಷನ್ಡ್ ಇನ್ ದಿ ಜೈಲ್ ಮ್ಯಾನ್ಯುಯಲ್ ಆರ್ ಜೈಲ್ ಆಕ್ಟ್. ಇನ್ನ ಒಂದು ಫೋಟೋ ಏನು ವೈರಲ್ ಆಗಿದೆಯೋ, ಕ್ಯಾನ್ ಐ ಟಾಕ್ ಮ್ಯಾಮ್? ನನ್ನ ಕೊನೆ ವಿಷಯ ಏನಂದ್ರೆ, ನಾನು ಖಂಡಿತವಾಗ್ಲೂ ಸಿಗರೇಟ್ ಸ್ಮೋಕಿಂಗ್ ನ ಖಂಡಿಸ್ತೀನಿ.
ಇಲ್ಲಿ ನನ್ನ ಕೇಳಿ ಕೊನೆಯ ಇಲ್ಲಿ. ವಿಷಯ ಏನಂದ್ರೆ ಜೈ- ನಾನು ಜೈ- ಖಂಡಿತ ಜೈ- cigarette ಜೈ- smoking ಜೈ- ಬಗ್ಗೆ ಜೈ- ನಾನು ಜೈ- ಖಂಡಿಸ್ತೀನಿ. ನನಗೆ ಬಜ್ಜಿ ಬೇಕು ಸರ್. ಅದನ್ನ ನಾನು ನನಗೆ ಇಲ್ಲಿ cigarette ಒಂದು ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ. ಐ ಆಮ್ ನಾಟ್ ಎಂಕರೇಜಿಂಗ್ ಇಟ್ ಓವರ್ ಹಿಯರ್ ಟಾಕಿಂಗ್ ಅಬೌಟ್ ಇಟ್ ಬಟ್ ಸ್ಟಿಲ್ ಈಗ ಆ ಫೋಟೋ ತೆಗ್ದಿರೋರು ಯಾರೋ ಕಳ್ರು ಅಂಡ್ ಲೀಕ್ ಮಾಡಿರೋರು ಯಾರೋ ಕಳ್ರು ಅಂಡ್ ಅನುಭವಿಸ್ತಾ ಇರೋದು ಈಗ ದರ್ಶನ್ ಸರ್ ಬಿಕಾಸ್ ಅವ್ರ ಹೆಸರು ಇಲ್ಲಿ ಕೆಟ್ಟದಾಗಿ ನೀವೆಲ್ಲರೂ ಮಾತಾಡ್ತಾ ಇದ್ದೀರಾ ಅವ್ರು ಒಂದು ಆರೋಪಿ ಆಗಿದ್ದಾರೆ ಅಟ್ಲೀಸ್ಟ್ ಅವ್ರಿಗೆ ಉಸಿರಾದ್ರೂ ಆಡಕ್ಕೆ ಬಿಡಿ ಆರೋಪಿ ಆಗಿದ್ರೆ ಅವ್ರು ಸಂಜನಾ ಮೇಡಮ್, ಮೇಡಮ್ ಒಂದು anyway ಉಸಿರು- ನೀವಲ್ಲ. ಒಂದು ಉಸಿರು ಅವ್ರು- ಹೋಗ್ಬಿಟ್ಟು Let- ಇಲ್ಲೊಂದೇ let- ಮಾಡ್ಬಿಟ್ಟು let- ಅಲ್ಲ. ಕುತ್ಕೊಂಡು ಅಳಕ್ಕಾಗಲ್ಲ because Before the already- dead authorities, already whether ಅವ್ರು Right, is allowed. ಅನುಭವಿಸ್ತಾ ಇದ್ದಾರೆ. ದಿನೇಶ್ ಸರ್ have this ರಿಯಲಿ ಸಾರಿ facility. ದಿನೇಶ್ ಸರ್ ರಿಯಲಿ ಸಾರಿ He will ಮಾತನಾಡ್ಲಿಕ್ಕೆ ಆಗ್ಲಿಲ್ಲ say- ಒಂದು ಕ್ವಿಕ್ ಬ್ರೇಕ್ ಅದಕ್ಕೆ- ಹೋಗಿ ಬರಬೇಕು ಬ್ರೇಕ್ ಹೋಗಿ ಬರಬೇಕು ಸಂಜನಾ ಮೇಡಮ್ ಥ್ಯಾಂಕ್ ಯು ನಾವು ಅವ್ರು ಉಸಿರಾಡ್ತಿದ್ದಾರಾ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಿಲ್ಲ ಅವ್ರು ಓಡಾಡ್ತಿದ್ದಾರಾ ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾ ಇಲ್ಲ ಬೇರೆ ಆರೋಪಿಗಳನ್ನ ಟ್ರೀಟ್ ಮಾಡಿದಂತೆಯೇ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಟ್ರೀಟ್ ಮಾಡ್ಲಾಗ್ತಿದ್ಯಾ ಅಥವಾ ರಾಜಾತಿಥ್ಯವನ್ನ ನೀಡಲಾಗ್ತಿದ್ಯಾ ಪ್ರಶ್ನೆ ಇರೋದದು ಫೋಟೋ ಗಮನಿಸಿದಾಗ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ ಹೇಳ್ತಿದ್ದಾರೆ ಹಿಂಗೆಲ್ಲ ಕುತ್ಕೊಂಡು ಕಾಫಿ ಕುಡ್ಕೊಂಡು ಸಿಗರೆಟ್ ಸೇದ್ಲಿಕ್ಕೆ ಅವಕಾಶ ಇಲ್ಲ ದಟ್ ಈಸ್ ನಾಟ್ ಅಕಾರ್ಡಿಂಗ್ ಟು ದ ರೂಲ್ಸ್ ಅಷ್ಟೇ ಪ್ರಶ್ನೆ ವೆರಿ ಸಿಂಪಲ್ ಪ್ರಶ್ನೆ ಸಿಂಪಲ್ ದರ್ಶನ್ಗೆ ಕಾಣದ ಕೈಗಳ ಪ್ರಭಾವ ಏನಾದ್ರೂ ಶ್ರೀರಕ್ಷೆಯಾಗಿ ನಿಂತಿದ್ಯಾ ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಆರೋಪಿ ಇಷ್ಟು ಸಲೀಸಾಗಿರಬಹುದು ಅನ್ನೋದಾದ್ರೆ ಅದನ್ನ ಕಾರಾಗೃಹ ಅಂತೇಳಿ ಯಾಕೆ ಕರಿಬೇಕು ನಾವು ಅದನ್ನೇ ಪ್ರಶ್ನೆ ಕೇಳ್ತಾ ಇದೀವಿ ಆ ಪ್ರಶ್ನೆಯನ್ನ ಬ್ರೇಕಿಂಗ್ ನ್ಯೂಸ್ ಮೂಲಕ ಗಮನಿಸ್ತಾ ಹೋಗೋಣ ದರ್ಶನ್ಗಿದ್ಯಾ ಕಾಣದ ಕೈಗಳ ಪ್ರಭಾವ ಯಾರ ಪ್ರಭಾವದಿಂದಾಗಿ ದರ್ಶನ್ಗೆ ಈ ರೀತಿಯ ವ್ಯವಸ್ಥೆ ಸಿಗ್ತಾ ಇದೆ ಯಾರ ಮಾತಿಗೆ ಜೈಲು ಅಧಿಕಾರಿಗಳು ಸಾಥ್ ಕೊಡ್ತಿದ್ದಾರೆ ದರ್ಶನ್ ಪರ ನಿಂತ ಕಾಣದ ಕೈಗಳು ಯಾವುದು ಸಂಜನಾ ಅವರು ಇದಕ್ಕೆ ಮುಂಚೆ ಬಹಳ ಒಳಗಡೆ ಇದ್ದ ಅನುಭವದ ಸಮೇತ ವಿವರಿಸ್ತಾ ಇದ್ರು ಬೇಕರಿ ಇರುತ್ತೆ ಅಲ್ಲಿ ಚಿಪ್ಸು ಪಪ್ಸು ಹನಿ ಕೇಕು ಟೀ ಸಿಗರೆಟ್ ಎಲ್ಲ ಸಿಗುತ್ತೆ ಬಟ್ ನಾವು ಈ ಕಾರ್ಯಕ್ರಮದ ಶುರುವಲ್ಲೇನೆ ಒಂದು ಇನ್ಫಾರ್ಮೇಶನ್ ಕೊಟ್ವಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಆದೇಶ ಬಂದಿದೆ ಅರೆ ತಪ್ಪೇ ಅಲ್ಲ ಅನ್ನೋಗಾದ್ರೆ ತನಿಖೆ ಯಾಕೆ ಬೇಕು ಮೋಹನ್ ಸರ್ ವೆರಿ ಸಿಂಪಲ್ ತಪ್ಪಲ್ಲ ಅನ್ನೋ ಹಾಗಿದ್ರೆ ಮಾಲಿನಿ ಕೃಷ್ಣಮೂರ್ತಿ ಅವರು ತನಿಖೆ ನಡೆಸಿ ಅಂತ ಯಾಕಂದ್ರು ಕೇವಲ ಫೋಟೋ ವೈರಲ್ ಆಗಿದ್ದಕ್ಕೆ ಮಾತ್ರನ ಮೇಡಮ್ ಅದಕ್ಕೆ ಈಗ ನೀವು ಟಿವಿಗಳಲ್ಲೆಲ್ಲ ಬಂದಿದ್ರಿಂದ ಬಹುಶಃ ತನಿಖೆಗೆ ಆದೇಶ ಮಾಡಿರ್ಬೋದು ಅಂತ ನಾನು ತಿಳ್ಕೊಳ್ತೀನಿ ಬಟ್ ಏನೇ ಆಗಲಿ ತನಿಖೆ ನಡೀಲಿ ಬಿಡಲಿ ಒಂದು ನೀತಿ ನಿಯಮದ ಪ್ರಕಾರ ನಡಿಬೇಕತಕ್ಕಂಥದ್ದು ಒಂದು ಸರ್ಕಾರದ ಒಂದು ಅಧೀನವಾದ ಇಲಾಖೆಗಳು ಸರ್ಕಾರದ ನೀತಿ ನಿಯಮದ ಪ್ರಕಾರನೇ ನಾವು ನಡ್ಕೋಬೇಕಾಗಿರೋದ್ರಿಂದ ಅದನ್ನು ವ್ಯವಸ್ಥಿತ ಅದು ಬಿಟ್ಟು ಬೇರೆ ರೀತಿಯಲ್ಲಿ ನಡ್ಕೊಂಡ್ರೆ ಸಮಾಜಕ್ಕೆ ಬೇರೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ಅನ್ನೋದು ನನ್ನ ಒಂದು ಕಳವಳ ಅಷ್ಟೇ ಇನ್ನೇನಿಲ್ಲ ಯಾಕೆಂದರೆ ಅವರಿಗೆ ಅಪಾರವಾದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ ಅವರ ಫಾಲೋಯರ್ಸೇ ಸಾಕಷ್ಟು ಬಾಸ್ ಅನ್ಕೊಂಡಿರ್ತಾರೆ ಇಷ್ಟೊಂದೆಲ್ಲ ಚೆನ್ನಾಗಿದೆ ಜೈಲು ನಾಳೆ ನಾವು ಹೋಗ್ಬೋದು ಅನ್ಕೊಂಡು ಅಪರಾಧಗಳನ್ನ ಮಾಡಲ್ಲ ಅನ್ನೋದು ಯಾಕೆ ನಾವು ತಿಳ್ಕೊಬಾರ್ದು ಅದನ್ನ